ಟೀಮ್ ಇಂಡಿಯಾ ಎತ್ತ ಸಾಗ್ತಿದೆ. ಇದು ಕೋಟ್ಯಾಂತರ ಕ್ರೀಡಾಭಿಮಾನಿಗಳ ಪ್ರಶ್ನೆ. T20ಗೊಂದು ಟೀಮ್, ಏಕದಿನಕ್ಕೆ ಇನ್ನೊಂದು ಟೀಮ್. ಇದೀಗ ಟೆಸ್ಟ್ ಮಾದರಿಗೆ ಮತ್ತೊಂದು ಯಂಗ್ ಟೀಮ್ ರೆಡಿ ಆಗ್ತಿದೆ. ಈಗಾಗಲೇ ಕೊಹ್ಲಿ ರೋಹಿತ್ ಟೆಸ್ಟ್ಗೆ ವಿದಾಯ ಹೇಳಿರುವ ಕಾರಣ ಭಾರತದ ಟೆಸ್ಟ್ ಟೀಮ್ ನಾವಿಕನಿಲ್ಲದ ಹಡಗಿನಂತಾಗಿದೆ. ಆದರೆ ಈ ಹಿಂದೆ ನಾವು ಹೇಳಿದಂತೆ ಯಂಗ್ ಟೆಸ್ಟ್ ಟೀಮ್ ಕಟ್ಟುವ ಕೋಚ್ ಗಂಭೀರ್ ಕಾರ್ಯತಂತ್ರಕ್ಕೆ ಮಹತ್ವದ ನಿರ್ಧಾರ ಸೇರ್ಪಡೆಯಾಗಿದೆ. ನಾಯಕ ಸ್ಥಾನಕ್ಕೆ ಅರ್ಹರಾಗಿದ್ದ ಜಸ್ಪ್ರೀತ್ ಬೂಮ್ರಾ ಹಾಗೂ ಕೆಎಲ್ ರಾಹುಲ್ಗೆ ಗಂಭೀರ್ ದ್ರೋಹ ಬಗೆಯೋದು ಖಚಿತವಾಗಿದೆ. ಅನನುಭವಿ ಆಟಗಾರ ಶುಭ್ಮನ್ ಗಿಲ್ಗೆ ಕ್ಯಾಪ್ಟನ್ಸಿ ನೀಡೋದು ಬಹುತೇಕ ಫೈನಲ್ ಆಗಿದ್ದು, ಈ ಕುರಿತ ಇನ್ಸೈಡ್ ಸ್ಟೋರಿ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅನುಭವಿಗಳನ್ನ ಬಿಟ್ಟು ಅನನುಭವಿಗಳಿಗೆ ಮಣೆ. ಗಿಲ್ಗೆ ನಾಯಕ ಪಟ್ಟ ಕಟ್ಟಲು ಗಂಭೀರ್ ಮಸಲತ್ತು. ಸ್ಟಾರ್ ಗಿರಿಯನ್ನ ಅಂತ್ಯಗೊಳಿಸುವ ಗಂಭೀರ್ ಪ್ರಯತ್ನದ ಬಗ್ಗೆ ನಿನ್ನೆಷ್ಟೇ ಹೇಳಿದ್ವಿ. ಇದೀಗ ಗಂಭೀರ್ ಅದನ್ನ ಮತ್ತೆ ಪ್ರೂವ್ ಮಾಡಿದಂತೆ ಕಾಣಿಸ್ತಿದೆ. ಟೀಮ್ ಇಂಡಿಯಾದ ನಾಯಕ ರೋಹಿತ್ ಟೆಸ್ಟ್ ಮಾದರಿಗೆ ರಿಟೈರ್ಡ್ ಆಗ್ತಿದ್ದಂತೆ ನಾಯಕ ಸ್ಥಾನ ಖಾಲಿಯಾಗಿದೆ. ಹೀಗಾಗಿ ಯುವ ತಂಡವನ್ನ ಕಟ್ಟುವ ಮನಸ್ಥಿತಿಯಲ್ಲಿರುವ ಗಂಭೀರ್ ಅವಕಾಶವನ್ನ ಬಳಸಿಕೊಂಡು ಶುಭ್ಮನ್ ಗಿಲ್ರನ್ನ ನಾಯಕನನ್ನಾಗಿ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಇದೇ ವಿಚಾರವಾಗಿ ಶುಕ್ರವಾರ ಗಂಭೀರ್ ನಿವಾಸದ ಲಂಚ್ ಮೀಟಿಂಗ್ನಲ್ಲಿ ಗಿಲ್ ಭಾಗಿಯಾಗಿ ನಾಯಕತ್ವ ಹಾಗೂ ತಂಡದ ಆಯ್ಕೆ ಬಗ್ಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಈ ಮೂಲಕ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯಲಾಗಿದ್ದು, ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೆ ಗಿಲ್ ಟೀಮ್ ಇಂಡಿಯಾವನ್ನ ಮುನ್ನಡೆಸುವುದು ಬಹುತೇಕ ಖಚಿತವಾಗಿದೆ. ಈ ಬಗ್ಗೆ ಮೇ 24 ಅಥವಾ 24ರಂದು ಅಧಿಕೃತ ಘೋಷಣೆ ಹೊರಬೀಳಲಿದೆ. ಬುಮ್ರಾ ರಾಹುಲ್ಗೆ ದ್ರೋಹ ಬಗೆದ ಗಂಭೀರ್. ಶುಭ್ಮನ್ ಗಿಲ್ ಅದ್ಭುತ ಆಟಗಾರನಾಗಿದ್ರೂ ಹೊರದೇಶಗಳ ಪಿಚ್ನಲ್ಲಿ ಕಳಪೆ ಪ್ರದರ್ಶನ ತೋರಿಸುತ್ತಿದ್ದಾರೆ. ಹೀಗಿರುವಾಗ ಗಂಭೀರ್ ಏಕಾಏಕಿ ಗಿಲ್ಗೆ ಯಾಕೆ ನಾಯಕತ್ವ ಕೊಟ್ರು ಅಂತ ಸಾಕಷ್ಟು ಪ್ರಶ್ನೆಗಳು ಉದ್ಭವವಾಗ್ತಿವೆ. ಯಾಕಂದ್ರೆ ಟೀಮ್ನಲ್ಲಿ ಬೂಮ್ರಾ, ರಾಹುಲ್, ಪಂತ್ರಂತಹ ಅನುಭವಿ ಆಟಗಾರರಿದ್ದಾರೆ. ಅದರಲ್ಲೂ ಬೂಮ್ರಾಗೆ ಕ್ಯಾಪ್ಟನ್ಸಿ ನಿಭಾಯಿಸಿದ ಅನುಭವವಿದೆ. ಆಸ್ಟ್ರೇಲಿಯಾದಲ್ಲಿ ನಡೆದ ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಉಪನಾಯಕನಾಗಿದ್ದ ಬೂಮ್ರಾ ಕ್ಯಾಪ್ಟನ್ ರೋಹಿತ್ ಅನುಪಸ್ಥಿತಿಯಲ್ಲಿ ನಾಯಕತ್ವ ನಿಭಾಯಿಸಿದ್ರು. ಹಲವು ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಹಾಗೂ ಹಿರಿಯ ಆಟಗಾರರು ಸಹ ಬೂಮ್ರಾ ನಾಯಕತ್ವಕ್ಕೆ ಸೂಕ್ತ ಅಂತ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಆದರೂ ಸಹ ಗಂಭೀರ್ ಬೇಕಂತಲೇ ಬೂಮ್ರಾರನ್ನ ಕಡೆಗಣಿಸಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಕನ್ನಡಿಗ ಕೆಎಲ್ ರಾಹುಲ್ ಕೂಡ ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ಜೊತೆಗೆ ತಂಡವನ್ನ ನಿಭಾಯಿಸಿದ ಅನುಭವವೂ ಇದೆ. ಆದರೂ ಸಹ ಕ್ಯಾಪ್ಟನ್ಸಿಗೆ ರಾಹುಲ್ರನ್ನ ಪರಿಗಣಿಸದಿರುವುದು ಹಲವರ ಆಕ್ರೋಶಕ್ಕೆ ಕಾರಣವಾಗಿದೆ. ಇತ್ತ ಪಂತ್, ಜಡೇಜಾರಂತಹ ಉತ್ತಮ ಅನುಭವಿ ಆಟಗಾರರು ಆಯ್ಕೆದಾರರಿಗೆ ಕಾಣಿಸಿಲ್ಲವೆಂದ್ರೆ ಇದರ ಹಿಂದೆ ಗಂಭೀರ್ ಕೈವಾಡವಿದೆ ಅಂತ ಫ್ಯಾನ್ಸ್ ಆರೋಪಿಸುತ್ತಿದ್ದಾರೆ. ಟೀಮ್ ಕಟ್ಟುವ ಬಗ್ಗೆ ಗಂಭೀರ್ ಗಿಲ್ ಚರ್ಚೆ. ಇನ್ನು ಮಹತ್ವದ ಮೀಟಿಂಗ್ನಲ್ಲಿ ಗಿಲ್ ಜೊತೆ ಗಂಭೀರ್ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಖಾಲಿ ಇರುವ ಕೊಹ್ಲಿಯ ನಂಬರ್ 4 ಸ್ಪಾಟ್, ಓಪನಿಂಗ್ ಪ್ಲೇಯರ್ಸ್, ರಾಹುಲ್ನ ಬ್ಯಾಟಿಂಗ್ ಆರ್ಡರ್, ವಿಕೆಟ್ ಕೀಪರ್, ಫಾರ್ಮ್ ಕಳೆದುಕೊಂಡಿರುವ ಶಮಿ ಸ್ಥಾನದ ಬಗ್ಗೆ ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಗಿಲ್ ಜೊತೆ ಗಂಭೀರ್ ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗಿವೆ. ಆಯ್ಕೆ ಮಂಡಳಿ ಅಧ್ಯಕ್ಷ ಅಜಿತ್ ಅಗರ್ಕರ್ ಕೂಡ ಗಿಲ್ ನಾಯಕತ್ವಕ್ಕೆ ಬೆಂಬಲವಾಗಿದ್ದರೆ ಎನ್ನಲಾಗುತ್ತಿದೆ. ಸದ್ಯ ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸರಣಿ ಜೂನ್ 20ರಿಂದ ಆರಂಭವಾಗಲಿದ್ದು, ಯಾವಾಗಲೂ ಭಾರತೀಯರಿಗೆ ಸವಾಲಾಗುವ ಆಂಗ್ಲರ ನಾಡಿನಲ್ಲಿ ಅನನುಭವಿ ಗಂಭೀರ್ ಗಿಲ್ ಜುಗಲ್ಬಂದಿ ಹೇಗಿರಲಿದೆ, ತಂಡದ ಪರ್ಫಾರ್ಮೆನ್ಸ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.